ಎಲ್ಲರಿಗೂ ನಮಸ್ಕಾರ. ಇದು ಬಂದು ಭೂವರಾಹ ದೇವಿ ರಂಗೋಲಿ. ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ವಿನಾಯಕನಿಗೆ, ಗಣಪತಿಗೆ ನಾವು ಪೂಜಿಸಬೇಕಲ್ವಾ. ಈ ರಂಗೋಲಿ ನೀವು ದೇವ್ರ ಮನೆಯಲ್ಲಿ ಬಿಡಿಸಿ ಪೂಜಿಸೋದ್ರಿಂದ ಅತಿ ಬೇಗ ನೀವು ಸೈಟ್ ತಗೊಳ್ಬೋದು, ಮನೆ ಕಟ್ಟಬಹುದು. ಅರ್ಧದಲ್ಲೇ ಮನೆ ನಿಂತಿದೆ ಅನ್ನೋರು ಸಹ ಈ ರಂಗೋಲಿ ಬಿಡಿಸಿ ನೀವು ಪೂಜಿಸ್ತಾ ಬರಬಹುದು. ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಸ್ವಲ್ಪ ತುಳಸಿ ಹೂವೆಲ್ಲ ಇಟ್ಟು ನೀವು ಪೂಜಿಸ್ತಾ ಬನ್ನಿ. ನಮ್ಮ ಕೈಲಿ ಪ್ರತಿನಿತ್ಯ ನಮಗೆ ಈ ರೀತಿ ರಂಗೋಲಿ ಬಿಡಿಸೋಕ್ಕಾಗಲ್ಲ ಅನ್ನೋರು ಈ ರೀತಿ ಹಿತ್ತಾಳೆ ತಟ್ಟೆ ಇಲ್ಲ ತಾಮ್ರದ ತಟ್ಟೆಯಲ್ಲಿ ನೀವು ರಂಗೋಲಿ ಚಿಕ್ಕದಾಗಿ ಬಿಡಿಸಿ ನೀವು ಹೂವು ಮಾತ್ರ ಚೇಂಜ್ ಮಾಡಿಸ್ತಾ ಪೂಜಿಸ್ತಾ ಬನ್ನಿ. ಆಮೇಲೆ ಈ 4 ಮೂಲೆಗೂ 5 ರೂಪಾಯಿ ಕಾಯಿನಿಟ್ಟು ನೀವು ಪೂಜಿಸಿ. ನಮಗೆ ಮನೆ ಕಟ್ಟೋಕ್ಕೆ, ಸೈಟ್ ತಗೊಳ್ಳೋಕ್ಕೆ ಮುಖ್ಯವಾಗಿ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅದರಿಂದ ಈ ರೀತಿ 4 ಮೂಲೆಗೂ 5 ರೂಪಾಯಿ ಕಾಯಿನ್ ಇಟ್ಟು ನೀವು ಪೂಜಿಸ್ತಾ ಬನ್ನಿ. ಬೇಗನೆ ನಿಮಗೆ ಸೈಟ್ ತಗೊಳ್ಳೋಕ್ಕೆ, ಮನೆ ಕಟ್ಟೋಕ್ಕೆ, ಮನೆ ಅರ್ಧದಲ್ಲೇ ನಿಂತಿದೆ ಕಟ್ಟಿರೋ ಮನೆ ಅನ್ನೋದಕ್ಕೆ ದುಡ್ಡು ಬೇಗನೆ ಒದಗುತ್ತೆ. ಈ 5 ರೂಪಾಯಿ ಕಾಯಿನ್ 4 ಮೂಲೆಗೆ ಇಟ್ಟಿದ್ದೀರಲ್ಲ ಪೂಜೆಗೆ, ಅದನ್ನ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ನಾವು ಶುರು ಮಾಡ್ತಾ ಇದ್ದೀವಿ ಈ ರಂಗೋಲಿ ಅನ್ನೋರು ಪಂಚಮಿ ದಿವಸ ನೀವು ಶುರು ಮಾಡಿ. ಪಂಚಮಿ ದಿವಸ ಶುರು ಮಾಡಿ ಪ್ರತಿನಿತ್ಯ ನೀವು ರಂಗೋಲಿ ಬಿಡಿಸಿ, ಈ ರೀತಿ ತಟ್ಟೆ ಮೇಲೆ ಒಂದು ರಂಗೋಲಿ ಬಿಡಿಸಿ ಒಂದು ಸೈಡಲ್ಲಿ ಇಟ್ಟು ಪ್ರತಿನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಆ ರೀತಿ ಪೂಜೆ ಮಾಡ್ತಾ ಬನ್ನಿ. ಈ ಭೂವರಾಹ ದೇವಿ ರಂಗೋಲಿನ ಎಲ್ಲಂದರಲ್ಲಿ ಬಿಡಿಸಬಾರ್ದು, ನಾವು ದೇವ್ರ ಮನೇಲಿ ಬಿಡಿಸಬೇಕು. ಈ ಭೂವರಾಹ ದೇವಿ ರಂಗೋಲಿ ತುಂಬ ಜನಕ್ಕೆ ಫಲವನ್ನು ನೀಡಿದೆ. ಅದರಿಂದ ನೀವು ಶ್ರದ್ಧೆ ಭಕ್ತಿಯಿಂದ ನೀವು ನಂಬಿಕೆ ಇಟ್ಟು ಈ ಪೂಜೆ ಮಾಡಿ. ಭೂವರಾಹ ದೇವಿ ಮಂತ್ರ ಪಠಿಸಿದ್ರೂ ತುಂಬ ಬೇಗನೆ ಫಲ ಸಿಗುತ್ತೆ. ಈ ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಾರಾಹ ರೂಪೆಯೇ ಭೂಪೂರ್ವ ಸ್ವಾಹ ಭೂಪತೆಯೇ ಭೂಪತಿತ್ವಂ ದೇಹಿ ದಾಭಯ ಸ್ವಾಹ ಅಂತೇಳಿ 9 ಬಾರಿ ನೀವು ಈ ಮಂತ್ರವನ್ನು ಪಠಿಸಿ. ನಮಗೆ ಮಂತ್ರ ಪಠಿಸೋಕೆ ಬರೋಲ್ಲ ಅನ್ನೋರು ಓಂ ನಮೋ ವಿಷ್ಣುವೇ ನಮಃ ಅಂತೇಳಿ 9 ಬಾರಿ ಪಠಿಸಿ. ಆ ಭೂವರಾಹ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.